ಈಗ ಶಾಸಕ ಭರತ್ ರೆಡ್ಡಿ ಅವರು ಹೇಳೋದು, ಈಗ ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ತಾ ಇತ್ತು, ಸಣ್ಣ ವಿಚಾರ ಬ್ಯಾನರ್ ಗಲಾಟೆ ಆಗ್ತಾ ಇತ್ತು. ಈಗ ಇಬ್ಬರು ಮಹಾನ್ ನಾಯಕರಿದ್ದೀರಿ, ಇವ್ರು ಬಂದಿದ್ರಿಂದನೇ ಇಷ್ಟು ದೊಡ್ಡ ಮಟ್ಟಿಗೆ ತಿರುವು ಪಡ್ಕೊಳ್ತು, ಅದು ಕಾರ್ಯಕರ್ತರ ಸಾವಿಗೆ ತಾವೇ ನೇರ ಕಾರಣ ಅನ್ನೋದು ಅವರ ಒಂದು ವಿಷಯ ರೀ, ನಾನು ಹೇಳ್ತಾ ಇದ್ದೀನಿ, ಇವಾಗ ನಿನ್ನ ಮನೆ ಹತ್ರ ಬಂದು ನಿನ್ನ ಮನೆ ಮುಂದೆ ಯಾರಾದರೂ 40 ಮಂದಿ ಗನ್ಮ್ಯಾನ್ಗಳನ್ನ ನಾನು ಏನಾದರೂ ಕಳಿಸಿ, ರೌಡಿಗಳನ್ನ ಕಳಿಸಿದ್ರೆ ನೀನು ಸುಮ್ಮನೆ ಇರ್ತೀಯ? ನೀನು ಪೊಲೀಸರನ್ನ ಕರೆಸಲ್ಲನ? ಶ್ರೀರಾಮುಲು ಅವರು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ, ಸಿಟಿ DSP ಪೊಲೀಸರೆಲ್ಲರೂ ಬಂದಿದ್ದಾರೆ ಇಲ್ಲಿಗೆ. ಅವರು ಬುದ್ಧಿವಾದ ಹೇಳಿದರೂ ಕೇಳಿಲ್ಲ, ಶ್ರೀರಾಮುಲು ಅವರು ಬುದ್ಧಿವಾದ ಹೇಳಿದರೂ ಕೇಳ್ತಾ ಇಲ್ಲ ಅವನು. ಆದರೆ ಜಗಳ ತಕ್ಕೊಳ್ಳೋದಕ್ಕೆ ಅಂತೆಲ್ಲ ನೀನು ಬಂದಿದ್ದು ಕಂಪ್ಲೀಟು. ಅಷ್ಟು ಗಂಡ್ಮಗ ನೀನಾಗಿದ್ದರೆ MLA ಆಗಿ ನೀನು ಅಫಿಷಿಯಲಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ನೀನು ಫಾಲೋ ಮಾಡೋನಾಗಿದ್ದರೆ ನೀನೇ ಬಂದು ನಿಂತ್ಕೊಂಡ್ಬಿಟ್ಟು ನಾನು ಆ್ಯಸ್ ಪರ್ ರೂಲ್ಸ್ ನಾನು ಮಾಡ್ತಾಯಿದ್ದೀನಿ ಅಂತ ನೀನು ಯಾಕೆ ಮಾತಾಡಬಾರ್ದಾಗಿತ್ತು? ಇನ್ನೇನು ಮನೆ ಮುಂದೆ ಬಂದು ಚೇರ್ಸ್ ಹಾಕ್ಕೊಂಡು ರೌಡಿಗಳು ಗೂಂಡಗಳು ಗನ್ಗಳು ಇಟ್ಕೊಂಡು ಬಂದು ಕೊಡ್ತಾರೇನ್ರಿ? ಸರ್, ಈಗ ಸಾವಿನ ಬಗ್ಗೆ ತನಿಖೆ ಆಗಬೇಕಂತ ಆಗ್ರಹ ಮಾಡ್ತೀರಾ? ನೋಡಿರಿ, ಸಾವಿನ ಬಗ್ಗೆ ತನಿಖೆ ಆಗೋದು ಒಂದು ಕಡೆ ಆಗಲೇ ಆಗಬೇಕು. ಒಬ್ಬ ಅಮಾಯಕ ಇವತ್ತು ಅವನು ಭರತ್ ಅವರ ಅಪ್ಪನಿಂದಾನೇ ಇವತ್ತು ಪ್ರಾಣ ಕಳ್ಕೊಂಡಿದ್ದಾನೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಅವನು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಫೈರ್ ಮಾಡಿದ್ದನ್ನು ಎಲ್ಲ ವಾಟ್ಸಪ್ಗಳಲ್ಲಿ ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿದೆ. ಮತ್ತು ಆ ಬುಲೆಟ್ಗಳು ಯಾವ ಗನ್ನಿಂದ ಬಂದಿದೆ ಅನ್ನೋದೇನು ದೊಡ್ಡ ವಿಚಾರ ಏನಲ್ಲ ಅದು. ಸೊ ಅದು ನಾಳೆ ನಾಡಿದ್ರಲ್ಲಿ ಅದು ಗೊತ್ತಾಗ್ಬಿಡುತ್ತೆ. ಅದು ವಿಷಯ ಏನಂತಂದರೆ, ನಾನೊಬ್ಬ ಶಾಸಕನಾಗಿರುವಂಥವನು, ನನ್ನ ಮನೆಗೆ ಒಬ್ಬ ಮಾಜಿ ಸಚಿವ, ನಾನು ಹುಟ್ಟಿ ಬೆಳೆದಿರೋ ಊರಿದ್ದು, ಇದು ನನ್ನ ಪುಣ್ಯಭೂಮಿ, ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನನ್ನ ಊರಲ್ಲಿ ನನ್ನ ಮನೆಯಲ್ಲಿ ನನ್ನ ಮನೆ ಮುಂದೆ ಬಂದು ನೀನು ರೌಡಿಸಮ್ ಮಾಡಿ ಹೆದರಿಸಿದರೆ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೆದರೋಗ್ಲಿ ಅಂತೇಳಿ ನೀನೇನು ಪ್ರಯತ್ನ ಮಾಡ್ತಾ ಇದೆಯಲ್ಲ, ಇಂಥ ಆಟಗಳು ನಡೆಯಲ್ಲ. ಪೊಲೀಸರು ಪ್ರಮುಖವಾಗಿ ನಾರಾ ಭರತ್ ರೆಡ್ಡಿ ಮತ್ತು ನಾರಾ ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವ್ರ ಚಿಕ್ಕಪ್ಪ ಕೂಡ ನಾರಾ ಪ್ರತಾಪ್ ರೆಡ್ಡಿ, ಅವ್ನು ಕೂಡ ಇಲ್ಲಿ ಬಂದು ಅಲ್ಲೇ ಕುಂತು ಪ್ಲ್ಯಾನ್ ಮಾಡಿ ಎಲ್ಲ ಗಲಾಟೆಗಳು ಮಾಡ್ತಿದ್ದಂತೇಳಿ ನನಗೆ ಗೊತ್ತಾಯಿತು. ಅವ್ನು ಪ್ರತಾಪ್ ರೆಡ್ಡಿ ಕೂಡ ಇಲ್ಲೇ ಕುಂತಿದ್ದಾನಂತೆ. ಇವಾಗ ನೀವು ಹೋದರೆ ನಿಮಗೆ ಮೋಸ್ಟ್ಲಿ ಗೊತ್ತಾಗ್ಬೋದು. ಅವನೇ ಅಣ್ಣನ ಮಗನಿಗೆಲ್ಲ ಕೂಡ ಅಣ್ಣ ತಮ್ಮಂದರು ಮಗ ಮೂವರು ಸೇರಿ ಇದೆಲ್ಲ ಪ್ಲ್ಯಾನ್ ರೂಪಿಸಿರುವಂಥದ್ದು. ಯಾಕೆಂದರೆ ಅವ್ರಿಗೇನಂದರೆ ದಬ್ಬಾಳಿಕೆ ಮಾಡಿ ಜೀವನ ಮಾಡಬೇಕಿನ್ನ ನಾವು ಇನ್ನು ಇರೋ 2 ವರ್ಷ ಟೈಮು. ಜನ ಈಗಾಗಲೇ ಇವನು ಸೋಲ್ತಾನೆ ಅನ್ನೋ ಮಾತು ಶುರುವಾಗಿದೆ. ಸೊ ಹಾಗಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಿ ನಾವು ದೊಡ್ಡವರಾಗಬೇಕು, ಜನಗಳಿಗೆ ಭಯ ಸೃಷ್ಟಿ ಮಾಡಬೇಕು, ಜನಗಳನ್ನ ಹಿಡ್ಕೋಬೇಕು ಅಂತೇಳಿ. ಒಬ್ಬ ಡಾಕ್ಟ್ರ್ ಕಿಡ್ನ್ಯಾಪ್ ಆಯಿತು, ಒಂದು ಮಾರ್ವಾಡಿ ಫ್ಯಾಮ್ಲಿ ಗ್ರೆನೇಟ್ ವ್ಯಾಪಾರ ಮಾಡೋರನ್ನ ಮನೆಗೆ ಕರೆಸಿ ಅವ್ರನ್ನ ಥಳಿಸಿದರೆ ಅವರು ಊರೇ ಬಿಟ್ಟು ಹೋಗ್ಬಿಟ್ರು. ಎಲ್ಲರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಹೇಗಾದರೂ ತಪ್ಪಿಸ್ಕೊಂಡು ಜನಗಳಿಗೆ ಇನ್ನೂ ಭಯ ಸೃಷ್ಟಿಸಿ ಎಲ್ಲರೂ ನಮ್ಮ ಹಿಡಿತದಲ್ಲಿದ್ದಾರೆ ಅಂತೇಳಿ ಇವ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು